ಸ್ನೇಹಿತರೆ, ನೀವು ನೋಡ್ತಿರೋದು ಈ ದಿನದ ವಿಪರೀತ ಮಳೆಯ ಒಂದು ನೀರಿನ ಪ್ರವಾಹವನ್ನು ನೋಡಿ. ಇದು ನೀವು ನೋಡ್ತಿರೋದು ಬೈತರ್ಕ ಸೇತುವೆಯ ಅಡಿಭಾಗದಲ್ಲಿ ನೀರು ಸೇತುವೆಯ ಮೇಲ್ಗಡೆ ಬರುವುದಕ್ಕೆ ಇನ್ನು ಕೆಲವೇ ಸಮಯವಿರುವುದು. ಇಷ್ಟು ವರ್ಷದಲ್ಲಿ, ಈಗ ನನಗೆ 46 ವರ್ಷ ವಯಸ್ಸಾಗಿದೆ. ಇಷ್ಟು ವರ್ಷದಲ್ಲಿ ನನ್ನ ಒಂದು ಬಾಲ್ಯ ಜೀವನದಿಂದ ಇಷ್ಟರವರೆಗೆ ಇಷ್ಟು ದೊಡ್ಡ ಮಳೆ ಬಂದಿರುವುದು ಇದೇ ಮೊದಲು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ 74ರ ಇಸವಿಯಲ್ಲಿ ಬಹಳ ದೊಡ್ಡ ಒಂದು ಮಳೆ ಪ್ರವಾಹ ಬಂದಿದೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ದರು. ಆದರೆ ಈ ಒಂದು ಇಂದಿನ ಈ ಮಳೆಯನ್ನು ನೋಡುವಾಗ ಇದು 74ರ ಬೊಳ್ಳವನ್ನು ದಾಟಿ ಮಳೆ ಬಂದಿದೆ ಅಂತ ನನಗೆ ಅನ್ನಿಸ್ತದೆ. ನೋಡಿ ಸ್ನೇಹಿತರೆ, ಈ ನೀರಿನ ಪ್ರವಾಹಕ್ಕೆ ಅನೇಕ ವಾಹನಗಳು ನಮ್ಮ ಕಾಣಿಯೂರು ಕಜಬಾಗಿಲಿನ ಹತ್ತಿರ ಹೋಗದೆ ಅಲ್ಲಲ್ಲಿ ನಿಂತಿವೆ. ನೋಡಿ, ಈಗ ನೀವು ನೋಡುತ್ತಿರೋದು ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯನ್ನು ನೋಡಿ. ಪ್ರಗತಿ ವಿದ್ಯಾಸಂಸ್ಥೆಯ ಸುತ್ತಮುತ್ತಲು ನೀರು ಸಂಪೂರ್ಣವಾಗಿ ಆವರಿಸಿದೆ. ಎಲ್ಲಿ ನೋಡಿದರೂ ನೀರಿನ ಪ್ರವಾಹ. ಈ ಪ್ರಗತಿ ವಿದ್ಯಾಸಂಸ್ಥೆಯ ಸುತ್ತ ನಮ್ಮ ಬೈತರ್ಕ ನದಿಯು ಹರಿತಾ ಇದೆ. ಈ ನದಿಯ ನೀರಿನ ಪ್ರವಾಹ ವಿಪರೀತವಾಗಿ ಹೆಚ್ಚುತ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನೋಡಿ, ಈ ದಿನ ಬೇಗನೆ ಪ್ರಗತಿ ಶಾಲೆಯ ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಬಹಳ ಒಂದು ಜವಾಬ್ದಾರಿಯುತ ಕೆಲಸವನ್ನು ಈ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಮಾಡಿದೆ. ಸಾಧಾರಣ ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದು ಈಗ ನೀವು ನೋಡುತ್ತಿರುವುದು ಸಾಧಾರಣ 3 ಗಂಟೆ 4 ಗಂಟೆಯ ನಂತರ ಈ ನೀರಿನ ಪ್ರವಾಹ ಹೆಚ್ಚಾಗಿದೆ. ಸ್ನೇಹಿತರೆ, ನೀವು ನೋಡುತ್ತಿರುವುದು ನಮ್ಮ ಬೈತರ್ಕದ ಒಂದು ಪ್ರದೇಶವನ್ನು ನೋಡಿ. ಬೈತರ್ಕದಲ್ಲಿ ಅನೇಕ ವಾಹನಗಳು ಇಲ್ಲಿ ಮುಂದೆ ರಸ್ತೆಯಲ್ಲಿ ನೀರಿನಿಂದ ಹೋಗಲಾಗದೆ ಅಲ್ಲಲ್ಲಿ ನಿಂತುಕೊಂಡಿವೆ. ಬೈತರ್ಕದಿಂದ ಕಾಣೀರಿಗೆ ಹೋಗುವಾಗ ಕಜಬಾಗಿಲು ನೋಡಿ. ಕಜಬಾಗಿಲಿನ ಹತ್ತಿರ ಸಂಪೂರ್ಣ ತೋಟವನ್ನು ನೀರು ಆವರಿಸಿದೆ. ನೋಡಿ, ಇದು ಬೈತರ್ಕ ಮಸೀದಿಯ ಮುಂದೆ ಕಾಣುವಂತಹ ಒಂದು ನದಿ, ಬೈತರ್ಕ ನದಿ. ನೋಡಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇತುವೆಯ ಮೇಲ್ಗಡೆ ನೀರು ಬರುವ ಸಂಭವವಿದೆ. ಬೈತರ್ಕದಿಂದ ಮುಂದೆ ಕಜಬಾಗಿಲಿನ ಹತ್ತಿರ ತೋಟವನ್ನು ಸಂಪೂರ್ಣವಾಗಿ ನೀರು ಆವರಿಸಿದೆ. ಅಷ್ಟು ಭೀಕರ ಮಳೆ ಬಂದಿದೆ ಈ ದಿನ. ನೋಡುವಾಗ ಏನೋ ಒಂದು ಮೈ ರೋಮಾಂಚನಗೊಳ್ತಿದೆ. ಬಹಳ ಸಾಧಾರಣ ನಮ್ಮ ಬಾಲ್ಯದಿಂದ ಇಷ್ಟರವರೆಗೆ ಈ ನೀರಿನ ಪ್ರವಾಹವನ್ನು ನೋಡೋದು ಇದೇ ಮೊದಲು. ನೋಡಿದ್ದು ನೀವು ನೋಡುತ್ತಿರುವುದು ಕಾಣಿಯೂರು ಬೈತರ್ಕದಿಂದ ಕಾಣೀರು ಹೋಗುವ ಮಾರ್ಗದ ಮಧ್ಯೆ ಕಜಬಾಗಿಲು ಎಂಬಂತಹ ಸ್ಥಳ ಸಂಪೂರ್ಣ ನೀರು ಆವರಿಸಿದೆ. ನೋಡಿ, ಇದು
ನದಿ ಅಲ್ಲ, ನೀವು ನೋಡ್ತಿರುವುದು ಹೈವೇ, ಸ್ಟೇಟ್ ಹೈವೇ, ನಮ್ಮ ದರ್ಬೆ ಕಾನೂರು ಸುಬ್ರಹ್ಮಣ್ಯ ಮಾರ್ಗ. ನೋಡಿ ಅಲ್ಲಿ ಸಂಪೂರ್ಣವಾಗಿ ನೀರು ಆವರಿಸಿ ಬಹಳ ಅಪಾಯದಂತೆ ಹರಿಯುತ್ತಾ ಇದೆ. ಆ ಕಡೆಯಿಂದ ಅಲ್ಲಲ್ಲಿ ವಾಹನಗಳು ನಿಂತಿವೆ, ಈ ಕಡೆ ಕೂಡ ಅಲ್ಲಲ್ಲಿ ವಾಹನಗಳು ನಿಂತಿವೆ. ಸಾಧಾರಣ ಇದು 2 ಗಂಟೆಗೆ ಪ್ರಾರಂಭವಾಗಿ ಈಗ ಸಾಧಾರಣ 11-12 ಗಂಟೆ ಆಗ್ತಾ ಬಂದಿದೆ. ಇಷ್ಟರವರೆಗೆ ಕೂಡ ಈ ನೀರಿನ ಪ್ರವಾಹ ಕಡಿಮೆ ಆಗಲಿಲ್ಲ. ಅನೇಕ ಜನರು, ಅನೇಕ ಸರ್ಕಾರಿ ಬಸ್ಸುಗಳು ಅಲ್ಲಲ್ಲಿ ನಿಂತು ಸ್ಥಗಿತಗೊಂಡಿವೆ. ಅನೇಕ ಜನರು ನಮ್ಮ ಹಲವಾರು ಊರಿನ ಮನೆಗಳಲ್ಲಿ ಈ ದಿನ ವಾಸ ಮಾಡುವ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ ಬಾಲಗೋಡು, ಹರಿಹರ, ಗುತ್ತಿಕಾರು ಹೋಗುವವರಿಗೆ ಹೋಗಲು ಬಸ್ಸು ಆಗದೆ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಅನೇಕ ಜನರು ಅಲ್ಲಲ್ಲಿ ದಾರಿಯ ಮಧ್ಯೆ ಬಾಕಿಯಾಗಿದ್ದಾರೆ. ಈ ದಿನ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯ ಬಸ್ಸಿನ ಒಬ್ಬರು ಚಾಲಕರು ಕೂಡ ಅವರಿಗೆ ಹೋಗಲು ಅಸಾಧ್ಯವಾದುದರಿಂದ ಈ ದಿನ ನಮ್ಮ ಮನೆಯಲ್ಲಿ ಬಂದು ಉಳಿದುಕೊಂಡಿದ್ದಾರೆ. ನಮಗೆ ಬಹಳ ಒಂದು ಖುಷಿಯಾಗಿದೆ. ಯಾಕೆಂದರೆ ಅವರು ನಮಗೆ ನೀರಿನ ಪ್ರವಾಹವನ್ನು ನೋಡಲಿಕ್ಕೆ ಹೋಗುವಾಗ ಅವರು ಬೈತರ್ಕದ ಹತ್ತಿರ ಇದ್ದರು. ಅವರನ್ನು ನಾವು ಮತ್ತು ನನ್ನ ಮಗ, ನನ್ನ ಭಾವ ಇದ್ದರು, ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಇವರಿಗೆ ಈ ದಿನದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ, ಅನೇಕ ಜನರು ಅಲ್ಲಲ್ಲಿ ಬಾಕಿಯಾದವರನ್ನು ನಮ್ಮ ಊರಿನ ಅನೇಕ ಪ್ರಮುಖರು ಅವರವರ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾಗುವ ಊಟ ಉಪಚಾರದ ವ್ಯವಸ್ಥೆ, ಮಲಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹಳ ಒಂದು ಈ ದಿನದ ಈ ಪ್ರವಾಹವನ್ನು ನೋಡುವಾಗ ಏನೋ ಒಂದು ಭಯ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇಷ್ಟರವರೆಗೆ ನಾನು ಆಗ ಹೇಳಿದಾಗೆ ನನ್ನ ಬಾಲ್ಯದಿಂದಲೂ ಇಂಥ ನೀರಿನ ಪ್ರವಾಹವನ್ನೇ ನೋಡಿರಲಿಲ್ಲ. ನೋಡಿ ಇಷ್ಟೋ ಒಂದು ಉಕ್ಕಿ ಹರಿತಾ ಇದೆ. ಇದು ಕಜಬಾಗಿ ನೀವು ನೋಡ್ತಿರೋದು. ಇದನ್ನು ನೋಡುವಾಗಲೇ ಮೈ ರೋಮಾಂಚನಗೊಳ್ಳುತ್ತಿದೆ.